ಕಾಶ್ಮೀರದಲ್ಲಿ ಹಿಂದೂಗಳ ನರಮೇಧ ನಡೆದ ಬೆನ್ನಲ್ಲೇ ರಾಷ್ಟ್ರದಾದ್ಯಂತ ಯುದ್ಧೋನ್ಮಾದ ಕಂಡುಬಂದಿದೆ. ಗಡಿ ಭಾಗಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಅರಬ್ಬಿ ಸಮುದ್ರದಲ್ಲಿ ಆತಂಕದ ಛಾಯೆ ಇದ್ದು ಕರ್ನಾಟಕದ ಕರಾವಳಿಯಲ್ಲೂ ಕೂಡ ಕಾವಲು ಪಡೆ ಸನ್ನದ್ಧವಾಗಿದೆ. ಕಾರ್ಮೋಡ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಪಾಪಿಗಳ ಹುಟ್ಟಡಗಿಸೋಕೆ ಭಾರತೀಯ ಸೇನೆ ಪಣ ತೊಟ್ಟಿದೆ. ಭಯೋತ್ಪಾದಕರನ್ನ ಹೊಸಕಿ ಹಾಕೋಕೆ ಗಡಿಯಲ್ಲಿ ಸರ್ವ ಸನ್ನದ್ಧವಾಗಿದೆ. ವಾರ್ಗೆ ಕೌಂಟ್ ಡೌನ್ ಶುರುವಾಗಿದೆ. ರಾಜ್ಯದ ಕರಾವಳಿ ಭಾಗದಲ್ಲಿ ಕಟ್ಟೆಚ್ಚರ. ಕಡಲಲ್ಲಿ ಕರಾವಳಿ ಕಾವಲು ಪಡೆ ಸನ್ನದ್ಧ. ಭಾರತ ಶತಾಯಗತಾಯ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಲು ರೆಡಿಯಾಗಿದೆ. ಹೀಗಾಗಿ ರಾಜ್ಯದ ಗಡಿ ಭಾಗಗಳಲ್ಲಿ ಭದ್ರತೆ ಹೆಚ್ಚಿಸಲಾಗಿದೆ. ಕರ್ನಾಟಕದ ಕರಾವಳಿಯಲ್ಲಿ ಕಾವಲು ಪಡೆ ಹದ್ದಿನ ಕಣ್ಣಿಟ್ಟಿದೆ. ಅರಬ್ಬಿ ಸಮುದ್ರ, ಬಂಗಾಳಕೊಲ್ಲಿ, ಹಿಂದೂ ಮಹಾಸಾಗರದಲ್ಲಿ ಕಟ್ಟೆಚ್ಚರ ವಹಿಸಿದೆ. ಕಡಲ ತೀರದಿಂದ 12 ನಾಟಿಕಲ್ ಮೈಲು ಅಂದರೆ ಸುಮಾರು 22 ಕಿಲೋಮೀಟರ್ವರೆಗೂ ಸಮುದ್ರದಲ್ಲಿ ಕರಾವಳಿ ಕಾವಲು ಪಡೆ ಕಾವಲು ಕಾಯುತ್ತೆ. ಅಲ್ಲಿಂದ ಮುಂದೆ ಕೋಸ್ಟ್ ಗಾರ್ಡ್ ಹಾಗೂ ನೇವಿಯ ಗಸ್ತು ತಿರುಗುತ್ತೆ. ಸದ್ಯ ಕರಾವಳಿ ಕಾವಲು ಪಡೆ ಎಲ್ಲ ಇಲಾಖೆಗಳ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದೆ. ಅಪರಿಚಿತ ವ್ಯಕ್ತಿಗಳು ಹಾಗೂ ಬೋಟುಗಳ ಮೇಲೆ ಕರಾವಳಿ ಕಾವಲು ಪಡೆ ನಿಗಾ ಇಟ್ಟಿದೆ. 13 ಸ್ಪೀಡ್ ಬೋಟ್ಗಳ ಮೂಲಕ ಗಸ್ತು ತಿರುಗುತ್ತಿದೆ. 9 ಪೊಲೀಸ್ ಠಾಣೆಗಳ ಮೂಲಕ ಕರ್ನಾಟಕದ ಕರಾವಳಿಯ 300 ಕಿಲೋಮೀಟರ್ ಅಧಿಕ ಪ್ರದೇಶದಲ್ಲಿ ನಮ್ಮ ಒಂದು 320 ಕಿಲೋಮೀಟರ್ ಉದ್ದದ ಕರಾವಳಿ ತೀರದಲ್ಲಿ ಅತ್ಯಂತ ಹೆಚ್ಚಿನ ಕಟ್ಟೆಚ್ಚರ ವಹಿಸಲಾಗಿದೆ ಮತ್ತು ನಿರಂತರವಾಗಿ ಪ್ಯಾಟ್ರೋಲಿಂಗ್ ನಮ್ಮ ಬೋಟ್ಗಳ ಮುಖಾಂತರ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಬೀಚ್ ಪಾಯಿಂಟ್ಗಳಲ್ಲಿ ಕೂಡ ನಾವು ಪ್ಯಾಟ್ರೋಲಿಂಗ್ನ ಇನ್ನಷ್ಟು ಹೆಚ್ಚಿಗೆ ಪಡಿಸಿದ್ದೀವಿ. ಅಷ್ಟೇ ಅಲ್ಲದೆ ನಮ್ಮ ಇಂಡಿಯನ್ ಕೋಸ್ಟ್ ಗಾರ್ಡ್ ಏನಿದ್ದಾರೆ ಅವರ ಜೊತೆಗೆ ನಿರಂತರವಾಗಿ ಮಾಹಿತಿಯನ್ನು ಹಂಚಿಕೊಳ್ಳುವುದರಿಂದ ಹಿಡಿದು ಜಾಯಿಂಟ್ ಕೋಸ್ಟಲ್ ಪ್ಯಾಟ್ರೋಲಿಂಗ್ ಕೂಡ ಮಾಡ್ತಾ ಇದ್ದೀವಿ. ಕರಾವಳಿಯ ರಕ್ಷಣೆಗೆ ಮತ್ತಷ್ಟು ಬೋಟುಗಳ ಅಗತ್ಯವಿದೆ. ಸರ್ಕಾರ ಈ ಬಗ್ಗೆ ಇನ್ನಾದರೂ ಕ್ರಮ ಕೈಗೊಳ್ಳಬೇಕಾಗಿದೆ. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕಾಶ್ಮೀರದಲ್ಲಿ ಹಿಂದೂಗಳ ನರಮೇಧ ನಡೆದ ಬೆನ್ನಲ್ಲೇ ರಾಷ್ಟ್ರದಾದ್ಯಂತ ಯುದ್ಧೋನ್ಮಾದ ಕಂಡುಬಂದಿದೆ. ಗಡಿ ಭಾಗಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಅರಬ್ಬಿ ಸಮುದ್ರದಲ್ಲಿ ಆತಂಕದ ಛಾಯೆ ಇದ್ದು ಕರ್ನಾಟಕದ ಕರಾವಳಿಯಲ್ಲೂ ಕೂಡ ಕಾವಲು ಪಡೆ ಸನ್ನದ್ಧವಾಗಿದೆ. ಕಾರ್ಮೋಡ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಪಾಪಿಗಳ ಹುಟ್ಟಡಗಿಸೋಕೆ ಭಾರತೀಯ ಸೇನೆ ಪಣ ತೊಟ್ಟಿದೆ. ಭಯೋತ್ಪಾದಕರನ್ನ ಹೊಸಕಿ ಹಾಕೋಕೆ ಗಡಿಯಲ್ಲಿ ಸರ್ವ ಸನ್ನದ್ಧವಾಗಿದೆ. ವಾರ್ಗೆ ಕೌಂಟ್ ಡೌನ್ ಶುರುವಾಗಿದೆ. ರಾಜ್ಯದ ಕರಾವಳಿ ಭಾಗದಲ್ಲಿ ಕಟ್ಟೆಚ್ಚರ. ಕಡಲಲ್ಲಿ ಕರಾವಳಿ ಕಾವಲು ಪಡೆ ಸನ್ನದ್ಧ. ಭಾರತ ಶತಾಯಗತಾಯ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಲು ರೆಡಿಯಾಗಿದೆ. ಹೀಗಾಗಿ ರಾಜ್ಯದ ಗಡಿ ಭಾಗಗಳಲ್ಲಿ ಭದ್ರತೆ ಹೆಚ್ಚಿಸಲಾಗಿದೆ. ಕರ್ನಾಟಕದ ಕರಾವಳಿಯಲ್ಲಿ ಕಾವಲು ಪಡೆ ಹದ್ದಿನ ಕಣ್ಣಿಟ್ಟಿದೆ. ಅರಬ್ಬಿ ಸಮುದ್ರ, ಬಂಗಾಳಕೊಲ್ಲಿ, ಹಿಂದೂ ಮಹಾಸಾಗರದಲ್ಲಿ ಕಟ್ಟೆಚ್ಚರ ವಹಿಸಿದೆ. ಕಡಲ ತೀರದಿಂದ 12 ನಾಟಿಕಲ್ ಮೈಲು ಅಂದರೆ ಸುಮಾರು 22 ಕಿಲೋಮೀಟರ್ವರೆಗೂ ಸಮುದ್ರದಲ್ಲಿ ಕರಾವಳಿ ಕಾವಲು ಪಡೆ ಕಾವಲು ಕಾಯುತ್ತೆ. ಅಲ್ಲಿಂದ ಮುಂದೆ ಕೋಸ್ಟ್ ಗಾರ್ಡ್ ಹಾಗೂ ನೇವಿಯ ಗಸ್ತು ತಿರುಗುತ್ತೆ. ಸದ್ಯ ಕರಾವಳಿ ಕಾವಲು ಪಡೆ ಎಲ್ಲ ಇಲಾಖೆಗಳ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದೆ. ಅಪರಿಚಿತ ವ್ಯಕ್ತಿಗಳು ಹಾಗೂ ಬೋಟುಗಳ ಮೇಲೆ ಕರಾವಳಿ ಕಾವಲು ಪಡೆ ನಿಗಾ ಇಟ್ಟಿದೆ. 13 ಸ್ಪೀಡ್ ಬೋಟ್ಗಳ ಮೂಲಕ ಗಸ್ತು ತಿರುಗುತ್ತಿದೆ. 9 ಪೊಲೀಸ್ ಠಾಣೆಗಳ ಮೂಲಕ ಕರ್ನಾಟಕದ ಕರಾವಳಿಯ 300 ಕಿಲೋಮೀಟರ್ ಅಧಿಕ ಪ್ರದೇಶದಲ್ಲಿ ನಮ್ಮ ಒಂದು 320 ಕಿಲೋಮೀಟರ್ ಉದ್ದದ ಕರಾವಳಿ ತೀರದಲ್ಲಿ ಅತ್ಯಂತ ಹೆಚ್ಚಿನ ಕಟ್ಟೆಚ್ಚರ ವಹಿಸಲಾಗಿದೆ ಮತ್ತು ನಿರಂತರವಾಗಿ ಪ್ಯಾಟ್ರೋಲಿಂಗ್ ನಮ್ಮ ಬೋಟ್ಗಳ ಮುಖಾಂತರ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಬೀಚ್ ಪಾಯಿಂಟ್ಗಳಲ್ಲಿ ಕೂಡ ನಾವು ಪ್ಯಾಟ್ರೋಲಿಂಗ್ನ ಇನ್ನಷ್ಟು ಹೆಚ್ಚಿಗೆ ಪಡಿಸಿದ್ದೀವಿ. ಅಷ್ಟೇ ಅಲ್ಲದೆ ನಮ್ಮ ಇಂಡಿಯನ್ ಕೋಸ್ಟ್ ಗಾರ್ಡ್ ಏನಿದ್ದಾರೆ ಅವರ ಜೊತೆಗೆ ನಿರಂತರವಾಗಿ ಮಾಹಿತಿಯನ್ನು ಹಂಚಿಕೊಳ್ಳುವುದರಿಂದ ಹಿಡಿದು ಜಾಯಿಂಟ್ ಕೋಸ್ಟಲ್ ಪ್ಯಾಟ್ರೋಲಿಂಗ್ ಕೂಡ ಮಾಡ್ತಾ ಇದ್ದೀವಿ. ಕರಾವಳಿಯ ರಕ್ಷಣೆಗೆ ಮತ್ತಷ್ಟು ಬೋಟುಗಳ ಅಗತ್ಯವಿದೆ. ಸರ್ಕಾರ ಈ ಬಗ್ಗೆ ಇನ್ನಾದರೂ ಕ್ರಮ ಕೈಗೊಳ್ಳಬೇಕಾಗಿದೆ. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕಾಶ್ಮೀರದಲ್ಲಿ ಹಿಂದೂಗಳ ನರಮೇಧ ನಡೆದ ಬೆನ್ನಲ್ಲೇ ರಾಷ್ಟ್ರದಾದ್ಯಂತ ಯುದ್ಧೋನ್ಮಾದ ಕಂಡುಬಂದಿದೆ. ಗಡಿ ಭಾಗಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಅರಬ್ಬಿ ಸಮುದ್ರದಲ್ಲಿ ಆತಂಕದ ಛಾಯೆ ಇದ್ದು ಕರ್ನಾಟಕದ ಕರಾವಳಿಯಲ್ಲೂ ಕೂಡ ಕಾವಲು ಪಡೆ ಸನ್ನದ್ಧವಾಗಿದೆ.
ಕಾರ್ಮೋಡ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಪಾಪಿಗಳ ಹುಟ್ಟಡಗಿಸೋಕೆ ಭಾರತೀಯ ಸೇನೆ ಪಣ ತೊಟ್ಟಿದೆ. ಭಯೋತ್ಪಾದಕರನ್ನ ಹೊಸಕಿ ಹಾಕೋಕೆ ಗಡಿಯಲ್ಲಿ ಸರ್ವ ಸನ್ನದ್ಧವಾಗಿದೆ. ವಾರ್ಗೆ ಕೌಂಟ್ ಡೌನ್ ಶುರುವಾಗಿದೆ. ರಾಜ್ಯದ ಕರಾವಳಿ ಭಾಗದಲ್ಲಿ ಕಟ್ಟೆಚ್ಚರ. ಕಡಲಲ್ಲಿ ಕರಾವಳಿ ಕಾವಲು ಪಡೆ ಸನ್ನದ್ಧ. ಭಾರತ ಶತಾಯಗತಾಯ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಲು ರೆಡಿಯಾಗಿದೆ. ಹೀಗಾಗಿ ರಾಜ್ಯದ ಗಡಿ ಭಾಗಗಳಲ್ಲಿ ಭದ್ರತೆ ಹೆಚ್ಚಿಸಲಾಗಿದೆ. ಕರ್ನಾಟಕದ ಕರಾವಳಿಯಲ್ಲಿ ಕಾವಲು ಪಡೆ ಹದ್ದಿನ ಕಣ್ಣಿಟ್ಟಿದೆ. ಅರಬ್ಬಿ ಸಮುದ್ರ, ಬಂಗಾಳಕೊಲ್ಲಿ, ಹಿಂದೂ ಮಹಾಸಾಗರದಲ್ಲಿ ಕಟ್ಟೆಚ್ಚರ ವಹಿಸಿದೆ. ಕಡಲ ತೀರದಿಂದ 12 ನಾಟಿಕಲ್ ಮೈಲು ಅಂದರೆ ಸುಮಾರು 22 ಕಿಲೋಮೀಟರ್ ವರೆಗೂ ಸಮುದ್ರದಲ್ಲಿ ಕರಾವಳಿ ಕಾವಲು ಪಡೆ ಕಾವಲು ಕಾಯುತ್ತೆ. ಅಲ್ಲಿಂದ ಮುಂದೆ ಕೋಸ್ಟ್ ಗಾರ್ಡ್ ಹಾಗೂ ನೇವಿಯ ಗಸ್ತು ತಿರುಗುತ್ತೆ. ಸದ್ಯ ಕರಾವಳಿ ಕಾವಲು ಪಡೆ ಎಲ್ಲ ಇಲಾಖೆಗಳ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದೆ. ಅಪರಿಚಿತ ವ್ಯಕ್ತಿಗಳು ಹಾಗೂ ಬೋಟುಗಳ ಮೇಲೆ ಕರಾವಳಿ ಕಾವಲು ಪಡೆ ನಿಗಾ ಇಟ್ಟಿದೆ. 13 ಸ್ಪೀಡ್ ಬೋಟ್ಗಳ ಮೂಲಕ ಗಸ್ತು ತಿರುಗುತ್ತಿದೆ. 9 ಪೊಲೀಸ್ ಠಾಣೆಗಳ ಮೂಲಕ ಕರ್ನಾಟಕದ ಕರಾವಳಿಯ 300 ಕಿಲೋಮೀಟರ್ ಅಧಿಕ ಪ್ರದೇಶದಲ್ಲಿ ನಮ್ಮ ಒಂದು 320 ಕಿಲೋಮೀಟರ್ ಉದ್ದದ ಕರಾವಳಿ ತೀರದಲ್ಲಿ ಅತ್ಯಂತ ಹೆಚ್ಚಿನ ಕಟ್ಟೆಚ್ಚರ ವಹಿಸಲಾಗಿದೆ ಮತ್ತು ನಿರಂತರವಾಗಿ ಪ್ಯಾಟ್ರೋಲಿಂಗ್ ನಮ್ಮ ಬೋಟ್ಗಳ ಮುಖಾಂತರ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಬೀಚ್ ಪಾಯಿಂಟ್ಗಳಲ್ಲಿ ಕೂಡ ನಾವು ಪ್ಯಾಟ್ರೋಲಿಂಗ್ನ ಇನ್ನಷ್ಟು ಹೆಚ್ಚಿಗೆ ಪಡಿಸಿದ್ದೀವಿ. ಅಷ್ಟೇ ಅಲ್ಲದೆ ನಮ್ಮ ಇಂಡಿಯನ್ ಕೋಸ್ಟ್ ಗಾರ್ಡ್ ಏನಿದ್ದಾರೆ ಅವರ ಜೊತೆಗೆ ನಿರಂತರವಾಗಿ ಮಾಹಿತಿಯನ್ನು ಹಂಚಿಕೊಳ್ಳುವುದರಿಂದ ಹಿಡಿದು ಜಾಯಿಂಟ್ ಕೋಸ್ಟಲ್ ಪ್ಯಾಟ್ರೋಲಿಂಗ್ ಕೂಡ ಮಾಡ್ತಾ ಇದ್ದೀವಿ. ಕರಾವಳಿಯ ರಕ್ಷಣೆಗೆ ಮತ್ತಷ್ಟು ಬೋಟುಗಳ ಅಗತ್ಯವಿದೆ. ಸರ್ಕಾರ ಈ ಬಗ್ಗೆ ಇನ್ನಾದರೂ ಕ್ರಮ ಕೈಗೊಳ್ಳಬೇಕಾಗಿದೆ. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ರಾಷ್ಟ್ರದಾದ್ಯಂತ ಯುದ್ಧೋನ್ಮಾದ ಕಂಡುಬಂದಿದೆ. ಗಡಿ ಭಾಗಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಅರಬ್ಬಿ ಸಮುದ್ರದಲ್ಲಿ ಆತಂಕದ ಛಾಯೆ ಇದ್ದು ಕರ್ನಾಟಕದ ಕರಾವಳಿಯಲ್ಲೂ ಕೂಡ ಕಾವಲು ಪಡೆ ಸನ್ನದ್ಧವಾಗಿದೆ. ಕಾರ್ಮೋಡ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಪಾಪಿಗಳ ಹುಟ್ಟಡಗಿಸೋಕೆ ಭಾರತೀಯ ಸೇನೆ ಪಣ ತೊಟ್ಟಿದೆ. ಭಯೋತ್ಪಾದಕರನ್ನ ಹೊಸಕಿ ಹಾಕೋಕೆ ಗಡಿಯಲ್ಲಿ ಸರ್ವ ಸನ್ನದ್ಧವಾಗಿದೆ. ವಾರ್ಗೆ ಕೌಂಟ್ ಡೌನ್ ಶುರುವಾಗಿದೆ. ರಾಜ್ಯದ ಕರಾವಳಿ ಭಾಗದಲ್ಲಿ ಕಟ್ಟೆಚ್ಚರ. ಕಡಲಲ್ಲಿ ಕರಾವಳಿ ಕಾವಲು ಪಡೆ ಸನ್ನದ್ಧ. ಭಾರತ ಶತಾಯಗತಾಯ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಲು ರೆಡಿಯಾಗಿದೆ. ಹೀಗಾಗಿ ರಾಜ್ಯದ ಗಡಿ ಭಾಗಗಳಲ್ಲಿ ಭದ್ರತೆ ಹೆಚ್ಚಿಸಲಾಗಿದೆ. ಕರ್ನಾಟಕದ ಕರಾವಳಿಯಲ್ಲಿ ಕಾವಲು ಪಡೆ ಹದ್ದಿನ ಕಣ್ಣಿಟ್ಟಿದೆ. ಅರಬ್ಬಿ ಸಮುದ್ರ, ಬಂಗಾಳಕೊಲ್ಲಿ, ಹಿಂದೂ ಮಹಾಸಾಗರದಲ್ಲಿ ಕಟ್ಟೆಚ್ಚರ